ಪ್ಲೇಸ್ಟೋರ್ಗೆ ಹೋಗಿ ವಿಡೈಕು ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿ ಇಲ್ಲಿ ಗೆಟ್ ಸ್ಟ್ಯಾಂಡರ್ಡ್ ಫಾರ್ ಫ್ರೀ ಅಂತ ಇರುತ್ತೆ, ಅದು ಕ್ಲಿಕ್ ಮಾಡಿ. ಇಲ್ಲಿ ನೆಕ್ಸ್ಟ್ ಗೋ ಅಂತ ಇದೆ, ಇದು ಕ್ಲಿಕ್ ಮಾಡಿ. ಇಲ್ಲಿ ಲಾಸ್ಟ್ ಕೆಳಗಡೆ ಬನ್ನಿ, 5ನೇ ಕ್ಲಿಕ್ ಮಾಡಿ. ಇಲ್ಲಿ ನೆಕ್ಸ್ಟ್ ಕೊಡಿ, ನಿಮ್ಮ ಹೆಸರು ಬೇಕಾದ್ರೆ ಹಾಕ್ಬೋದು ಇಲ್ಲಿ. ಮತ್ತು ನೆಕ್ಸ್ಟ್ ಮಾಡಿ. ಇಲ್ಲಿ ನೀವು ಯಾವ ತಿಂಗಳದಾಗ ಚಾನಲ್ ಕ್ರಿಯೇಟ್ ಮಾಡಿದಂತ ಡೇಟ್ ಹಾಕಿ, ಇಲ್ಲಿ ತಿಂಗಳು ಯಾವ ತಿಂಗಳು ಅಂತ ಕಡೆಗೆ ನೆಕ್ಸ್ಟ್ ಮಾಡಿ. ಇಲ್ಲಿ 2ನೇದಕ್ಕೆ ಆಯ್ಕೆ ಮಾಡಿ, ಮಧ್ಯದು ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪಾರ್ಟ್ ಟೈಮ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ನೇದು ಕಡೆಗೆ ಇಲ್ಲಿ 1 ರಿಂದ 3 ವರ್ಷ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. 2ನೇದು ಹಾಗೆ ಇಲ್ಲಿ ಇದರ ಮೇಲೆ ಫಸ್ಟ್ನೇದು ಕ್ಲಿಕ್ ಮಾಡಿ. ಹಾಗೆ ನೆಕ್ಸ್ಟ್ ಮಾಡಿ. ನೆಕ್ಸ್ಟ್ ಮಾಡಿ. ಇಲ್ಲಿ ಸೈನ್ ಅಪ್ ವೇಟ್ ಗೂಗಲ್ ಅಂತ ಇದೆ, ಕ್ಲಿಕ್ ಮಾಡಿ. ನೀವು ಯೂಟ್ಯೂಬ್ಗೆ ಯಾವ ಜಿಮೇಲ್ ಕ್ರಿಯೇಟ್ ಮಾಡಿರಿ ನೋಡಿ, ಆ ಜಿಮೇಲ್ ಆಯ್ಕೆ ಮಾಡಿ ಸೈನ್ ಅಪ್ ಆಗಿ. ಯೂಟ್ಯೂಬ್ ಕ್ರಿಯೇಟ್ ಮಾಡಿದ ಜಿಮೇಲ್ ಸೈನ್ ಅಪ್ ಆಗಿ. ಕಡೆ ನೋಡಿ ಈ ಥರ ಬರುತ್ತೆ ವಿಡೈಕ್ಯೂ. ನೋಡಿ ಇಲ್ಲಿ ಟೈಟಲು ತಮ್ಮೇಲ್ ಎಲ್ಲ ಇದೆ, ನೀವು ಇಲ್ಲಿ ಚಾಯ್ಸ್ ಮಾಡಿ ಹಾಕ್ಬೋದು. ತಮ್ಮೇಲು, ಟೈಟಲು, ಡೀಟೇಲ್ಸ್ ಎಲ್ಲ ಇದೆ ನೋಡಿ. ಇಲ್ಲಿ ಡೀಟೇಲ್ಸ್ ಹತ್ರ ಕ್ಲಿಕ್ ಮಾಡಿ. ಇಲ್ಲೆಲ್ಲ ಯೂಟ್ಯೂಬ್ ವಿಡಿಯೋಗೆಲ್ಲ ವಿಡೈಕು ರಿಕಮೆಂಡ್ ಮಾಡ್ತದೆ ಕೀವರ್ಡ್ ಟ್ಯಾಗ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿ, ಒಂದೊಂದೇ ಟ್ಯಾಗ್ಸ್ ಆ್ಯಡ್ ಆಗ್ತದೆ. ಪಬ್ಲಿಷ್ ಮಾಡಿ. ಮತ್ತು ನೀವು ಬೇಕಾದ್ರೆ ಇದಕ್ಕೆ ಆ್ಯಡ್ ಮಾಡ್ಬೋದು, ಯಾವುದು ಬೇಕಾದ್ರೆ ಕೀವರ್ಡ್. ನೋಡಿ ಇದು ಎಲ್ಲ ಪ್ರೆಸ್ ಮಾಡಿ. ಇದರ ಮೇಲೆ ಒಂದೊಂದೇ ರಿಕಮೆಂಡ್, ಕೆಳಗಡೆ ರಿಕಮೆಂಡ್ ಅಂತ ಇದೆ ನೋಡಿ, ಅದರ ಮೇಲೆ ಪ್ರೆಸ್ ಮಾಡಿ. ಎಲ್ಲ ಟ್ಯಾಗ್ಸು ಆ್ಯಡ್ ಆಗ್ತದೆ. 500 ಟ್ಯಾಗ್ಸ್ ಆ್ಯಡ್ ಆಗ್ತದೆ. ಹಾಗೆ ಪಬ್ಲಿಷ್ ಅಂತ ಮಾಡಿ. ಜಾಸ್ತಿ ಏನು ಕೊಡೋದಿಲ್ಲ ಇದರಲ್ಲಿ, 500 ಟ್ಯಾಗ್ಸ್ ಕೊಡೋದು. ಎಷ್ಟು ಬೇಕಾದ್ರೆ ಹಾಕ್ಬೋದು, 500. ಪಬ್ಲಿಷ್ ಮಾಡಿ. ಹಾಗೆ ನೀವು ಇದನ್ನು ಆಫ್ ಮಾಡಿ. ನೆಕ್ಸ್ಟ್ ನೀವು ಯೂಟ್ಯೂಬ್ಗೆ ಹೋಗಿ ವಿಡಿಯೋ ಪಬ್ಲಿಷ್ ಮಾಡಬೇಕು. ಇಲ್ಲಿ ಪಬ್ಲಿಷ್ ಮಾಡೋಕ್ಕಾಗೋದಿಲ್ಲ, ಯೂಟ್ಯೂಬ್ಗೆ ಹೋಗಿ ಪಬ್ಲಿಷ್ ಮಾಡಬೇಕು ನೀವು. ಇಲ್ಲಿ ನೋಡಿ ಡೀಟೇಲ್ಸು, SEO ಚೆಕ್ ಲಿಸ್ಟ್ ಎಲ್ಲ ಇದೆ ನೋಡಿ. ಇದು 25 ಅಂತ ಇರಬೇಕು, 25. ಇಲ್ಲಿ SEO 25 ಬರಬೇಕು. ನೀವೇನು ಇಲ್ಲಿ ಚೆಕ್ ಬೇಕಾದ್ರೆ ಮಾಡ್ಬೋದು, ಎಲ್ಲ ಗೊತ್ತಾಗ್ತದೆ ನಿಮಗೆ. ಚೆಕ್ ಲಿಸ್ಟ್ಗೆ ಹೋಗಿ ಯಾವ್ಯಾವ ಸರಿ ಹಾಕಿದ್ದಾರೆ ಅಂತ ಗೊತ್ತಾಗ್ತದೆ. ನೀವು ಟ್ಯಾಕ್ಸ್ ಹಾಕ್ದಂಗೆ ಇಲ್ಲಿ SEO ತೋರಿಸ್ತಿದೆ 10, 20, 25 ಅಂತ. 25 ಬಂದರೆ ಒಳ್ಳೆ ಚೆನ್ನಾಗಿದೆ ಅಂತ.